ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಹಾಕಿ ವ್ಯೂಸ್ ಲೈಕ್ಸ್ ಕಾಮೆಂಟ್ ಗಿಟ್ಟಿಸಿಕೊಳ್ಳೋ ಸಂಭ್ರಮದಲ್ಲಿದ್ದವರಿಗೆ ಶಾಕಿಂಗ್ ಸುದ್ದಿ. ಸೈಬರ್ ಚೋರರ ಟಾರ್ಗೆಟ್ ಆಗ್ತಿದ್ದಾರೆ ರೀಲ್ ಸ್ಟಾರ್ಸ್ಗಳು. ಹೆಣ್ಣು ಮಕ್ಕಳ ಮೇಲೆ ಸೈಬರ್ ಚೋರರ ಕಣ್ಣು. ಸೈಬರ್ ಪೊಲೀಸರು ಬಿಚ್ಚಿಟ್ರು ಶಾಕಿಂಗ್ ಮಾಹಿತಿ. ರೀಲ್ಸ್ ಮಾಡೋ ಯುವತಿಯರೇ ಹುಷಾರ್ ಹುಷಾರ್. ಸೈಬರ್ ಖದೀಮರ ಹೊಸ ಟಾರ್ಗೆಟ್ ರೀಲ್ಸ್ ಸ್ಟಾರ್ಸ್. ಸೈಬರ್ ಪೊಲೀಸರಿಂದ ಶಾಕಿಂಗ್ ಮಾಹಿತಿ ಬಹಿರಂಗ. ದಿನದಿಂದ ದಿನಕ್ಕೆ ಸೈಬರ್ ಚೋರರ ಆಟಾಟೋಪಕ್ಕೆ ಜನ ತಂಡ ಹೊಡೆಯುತ್ತಿದ್ದಾರೆ. ಕೋಟಿಗಟ್ಟಲೆ ದುಡ್ಡು ಕಳೆದುಕೊಳ್ಳುತ್ತಿದ್ದಾರೆ. ಈಗ ಲೇಟೆಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋ ಯುವತಿಯರೇ ಸೈಬರ್ ಚೋರರ ಟಾರ್ಗೆಟ್ ಆಗುತ್ತಿದ್ದಾರೆ. ಅನೇಕ ರೀಲ್ಸ್ ಮಾಡೋ ಯುವತಿಯರು ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರಂತೆ. ಹಾಗಾದ್ರೆ ರೀಲ್ಸ್ ಮಾಡೋ ಯುವತಿಯರು ಹೇಗೆ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನೋಡೋದಾದ್ರೆ, ರೀಲ್ಸ್ ಮಾಡೋ ಯುವತಿಯರೇ ಟಾರ್ಗೆಟ್ ಹೇಗೆ? ರೀಲ್ಸ್ ಮಾಡೋ ಯುವತಿಯರಿಗೆ ಜಾಹೀರಾತು ಆಫರ್ ಆಮಿಷ. ಕಂಪನಿ ಉತ್ಪನ್ನಗಳ ಪ್ರಚಾರ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳೋದು. ಯುವತಿಯರಿಂದ ಕಾಂಟ್ಯಾಕ್ಟ್ ನಂಬರ್ ಪಡೆದುಕೊಳ್ಳುವ ಖದೀಮರು. ಕಂಪನಿ ಡೀಟೇಲ್ಸ್ ವಾಟ್ಸ್ಆಪ್ ಮಾಡಿದ್ದೇವೆ ಅಂತ ಮಾಹಿತಿ ನೀಡೋದು. ಸೈಬರ್ ವಂಚಕರು ಕಳಿಸಿದ APK ಫೈಲ್ ಓಪನ್ ಮಾಡಿದಾಕ್ಷಣ ಫೋನ್ ಹ್ಯಾಕ್. ಡಿವೈಸ್ನ ಫೋಟೋ, ಕಾಂಟ್ಯಾಕ್ಟ್ ನಂಬರ್, ಬ್ಯಾಂಕ್ ವಿವರ ಎಲ್ಲ ಖದೀಮರ ಪಾಲು. ಕೆಲವೊಮ್ಮೆ ಸೈಬರ್ ವಂಚಕರಿಂದ ದುಡ್ಡಿಗೆ ಡಿಮ್ಯಾಂಡ್. ಕೆಲವೊಮ್ಮೆ ಆಟೋಮೆಟಿಕ್ ಆಗಿ ಖದೀಮರ ಕೈಗೆ ಬ್ಯಾಂಕ್ ವಿವರ. ದುಡ್ಡು ಕೊಡದಿದ್ದರೆ ಫೋಟೋ ಮಾರ್ಫಿಂಗ್ ಬೆದರಿಕೆ. ನೀವು ಯೋಚನೆ ಮಾಡಿ, ನಿಮ್ಮ ಮಗಳನ್ನ ಅಥವಾ ನಿಮ್ಮ ಮಗನ, ನಿಮ್ಮ ತಂಗಿನ, ಯಾರನ್ನಾದ್ರೂ ಒಬ್ಬರನ್ನ, ಸ್ಪೆಷಲಿ ವಿಕ್ಟಿಮ್ಸ್ ಆಗುವಂಥದ್ದು ಇಂಥ ಕೇಸ್ಗಳಲ್ಲಿ ಫೀಮೇಲ್ಸ್. ಇದು ಯಾಕೆ ನಾವು ಈ ಥರ ಒಂದು ವಿಡಿಯೋ ಮಾಡಿಸಿದೀವಿ ಅಂತಂದ್ರೆ, ಇದು ರೆಗ್ಯುಲರ್ ಆಗಿ ನಮ್ಮ ಸ್ಟೇಷನ್ಗಳಲ್ಲಿ ನಾವು ಪ್ರತಿನಿತ್ಯ ನೋಡ್ತಿರುವಂಥ ಕೇಸಸ್ ಇದು. ಸೊ ಆ ಥರ ಒಂದು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಗಳನ್ನ ಆ ಪ್ಲೇಸಲ್ಲಿ ಇಟ್ಟು ನೋಡಿ, ಅವರು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾವ ಫೋಟೋನ ಮಾರ್ಕ್ ಮಾಡಿ ಇವ್ರು ಕಳಿಸ್ಬಿಟ್ಟು ದುಡ್ಡು ಡಿಮ್ಯಾಂಡ್ ಮಾಡ್ತಿರ್ತಾರೆ. ನಿಮ್ಮಲ್ಲಿ ತಂದೆ ತಾಯಿ ಹೇಳ್ಕೊಳಕ್ಕೆ ಅವ್ರಿಗೆ ಭಯ. ಅವಳ ಹತ್ರ ಇರೋ ದುಡ್ಡು, ಸೇವಿಂಗ್ಸು, ಇಲ್ಲ ಅಂತಂದ್ರೆ ದುಡ್ಡು ಇಲ್ಲ ನೀನು ಕಳಿಸ್ತೀನಿ, ನಿಮ್ಮ ಫೋಟೋಸ್ ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಬಿಡ್ತೀನಿ, ನಿನ್ನ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಓಪನ್ ಮಾಡ್ತೀನಿ, ಆ ಫೇಕ್ ಅಕೌಂಟ್ ಅಲ್ಲಿ ಈ ಫೋಟೋಸ್ ಹಾಕ್ತೀನಿ, ನಿನ್ನ ಫ್ರೆಂಡ್ಸ್ಗೆಲ್ಲ ಟ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾ ಅಫೆಂಡರ್ಸ್ ಎಲ್ಲ ಏನ್ ಯೂಸ್ ಮಾಡ್ಕೊಂತಾರೆ ಅಂತಂದ್ರೆ, ವ್ಯಕ್ತಿಯಲ್ಲಿ ಒಂದು ಭಯ ನುಡಿಸಿ ಆ ಭಯನ ಎನ್ಕ್ಯಾಶ್ ಮಾಡ್ಕೊಂಡು ಅದರಿಂದ ಅವರು ಹಣ ಸಂಪಾದನೆ ಮಾಡ್ತಾರೆ. ಇನ್ನು ಈ ಬಗ್ಗೆ ಪೋಷಕರು ಕೂಡ ಭೀತಿಗೊಂಡಿದ್ದು, ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ. ಹೀಗಾಗಿ ಹೆಣ್ಣು ಮಕ್ಕಳು ಅಲರ್ಟ್ ಆಗಿ ಇರಬೇಕು ಅಂತ ಮನವಿ ಮಾಡ್ತಾರೆ. ಇದು ರೀಲ್ಸ್ ಇರ್ಬೋದು, ಅಥವಾ ಜನರಲಿ ಅವ್ರು ಟಚ್ ಮಾಡಿದ್ದು ಮೈನರ್ಸ್ ಇರ್ಬೋದು, ಅಥವಾ ಟೀನೇಜರ್ಸ್, ಎಲ್ಡರ್ಲಿ ವಿಮೆನ್ಗೂ ಆಗಿದೆ. ಯಾರ್ಯಾರು ಎಲ್ಡರ್ಲಿಯೂ ತುಂಬ ಜನ ರೀಲ್ಸ್ ಮಾಡೋರೆಲ್ಲ ಇದ್ದಾರೆ ಈಗ. ಸೊ ಇಟ್ಸ್ ನಾಟ್ ಅಬೌಟ್ ದ ರೀಲ್ಸ್, ಬಟ್ ಸೋಷಿಯಲ್ ಮೀಡಿಯಲ್ಲಿ ಸೈಬರ್ ಕ್ರೈಮಲ್ಲಿ ಮಾರ್ಫಿಂಗ್ ತುಂಬ ಇದು ನಡೀತಾ ಇದೆ. ಅಂದರೆ ನಮ್ಮ ಫೇಸ್ ತೊಗೊಳ್ಳೋದು, ಬೇರೆ ಯಾರ್ದು ನ್ಯೂಡ್ ಪಿಕ್ಚರ್ಸ್ ಎಲ್ಲ ತೊಗೊಂಡು ಮಾರ್ಫ್ ಮಾಡಿ, ಆಮೇಲೆ ಸ್ಪೆಸಿಫಿಕಲಿ ಲೇಡೀಸನ್ನು ಅಥವಾ ಗರ್ಲ್ಸ್ನ ಟಾರ್ಗೆಟ್ ಮಾಡಿ ಹೆದರಿಸೋದು ಎಲ್ಲ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು, ಇಫ್ ಇಟ್ ಇಸ್ ಮೈನರ್ಸ್ ಅಥವಾ ಟೀನೇಜರ್ಸ್ ಇದ್ದರೆ ಅವರ ಪೇರೆಂಟ್ಸ್ ಜೊತೆಗೆ ಡಿಸ್ಕಸ್ ಮಾಡ್ಕೋಬೇಕು. ಹೆದರ್ಕೋಬಾರ್ಸಿ. ಫಸ್ಟ್ ಪ್ರಾಬ್ಲಮ್ ಶುರುವಾಗೋದು ಫಿಯರು, ಹೆದರಿಕೆಯಿಂದ. ಫಸ್ಟು ಎಮೋಷನ್ಸ್ ವಿಡ್ರಾ ಮಾಡ್ತಾರೆ, ಆಮೇಲೆ ನಮ್ಮ ಹೆದರಿಕೆ ಮೇಲೆ ಎನ್ಕ್ಯಾಶ್ ಮಾಡ್ಕೊಂಡು ಕ್ಯಾಶನ್ನು 50,000 ಕೊಡಿ, 10,000 ಆ್ಯಂಡ್ ನಮ್ಮ ಬ್ಯಾಂಕ್ ಅವಾಗ ತಾನೇ ಓಪನ್ ಮಾಡಿರ್ತೀವಿ, 1 ಲಕ್ಷ 2 ಲಕ್ಷ ಹೀಗಿದು ಮಾಡ್ತಿರ್ತಾರೆ. ಅದಕ್ಕೆಲ್ಲ ಬಲಿಯಾಗಬಾರ್ದು. ಜಾಗರೂಕರಾಗಿರಿ. ಏನು ನಡೀತಾ ಇದೆ, ಬಿ ಅವೇರ್ ಅಬೌಟ್ ದಿ ಸೈಬರ್ ಕ್ರೈಮ್ಸ್ ಹ್ಯಾಪ್ನಿಂಗ್ ಆ್ಯಂಡ್ ಅಲರ್ಟ್ ಆಗಿರಬೇಕು. ಸೋಷಿಯಲ್ ಮೀಡಿಯಾ ಬಳಕೆಯನ್ನು ಹಿತಮಿತವಾಗಿ ಮಾಡಿ. ಅಪರಿಚಿತರ ಸಂದೇಶದ ಲಿಂಕ್ಗಳನ್ನು ಓಪನ್ ಮಾಡಿ ಮೋಸ ಹೋಗಬೇಡಿ ಅನ್ನೋದು ಸೈಬರ್ ಪೊಲೀಸರ ಮನವಿ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.